24ರಲ್ಲಿ ನಾನೇ ಒಂದು ಮೀಟಿಂಗ್ ಮಾಡಿದ್ದೀನಿ. ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಆಗಿದೆ. ಸೆಪ್ಟೆಂಬರ್ 3ನೇ ತಾರೀಕು 24ರಲ್ಲಿ ಮೀಟಿಂಗ್ ಮಾಡಿದ್ದೀನಿ. ಅವತ್ತು ಶಾಸಕರೆಲ್ಲರೂ ಬಂದಿದ್ದರು, ಕೆಲವರು ರೈತ ಸಮುದಾಯದ ರೆಪ್ರೆಸೆಂಟೇಟಿವ್ಸ್ ಬಂದಿದ್ದರು. ಅವರಿಗೆಲ್ಲ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ. ಒಂದು ಪ್ರೆಸೆಂಟೇಷನ್ ಕೂಡ ಕೊಟ್ಟರು. ನಮ್ಮ ಜಯಪ್ರಕಾಶ್ ಅಂತೇಳಿ ನಮ್ಮ ಜಿಲ್ಲೆಯವರೇ, ಅವರು ರಿಟೈರ್ಡ್ ಚೀಫ್ ಇಂಜಿನಿಯರ್, ಈಗ ಅವರು ಸೆಕ್ರೆಟ್ರಿ ಆಗಿದ್ದರು, ಈಗ ಅಡ್ವೈಸರ್ ಆಗಿದ್ದರು. ಈಸ್ ದಿ ಅಡ್ವೈಸರ್ ಟು ದಿ ಇರಿಗೇಷನ್ ಡಿಪಾರ್ಟ್ಮೆಂಟ್. ಅವರು ಒಂದು ಲೈವ್ ಪ್ರೆಸೆಂಟೇಷನ್ನೇ ಕೊಟ್ಟರು. ನಮ್ಮ ಎಲ್ಲ ಶಾಸಕರಿದ್ದರು, ಆಮೇಲೆ ನಮ್ಮ ರೆಪ್ರೆಸೆಂಟೇಟಿವ್ಸ್ ಇದ್ದರು, ಅವರೆಲ್ಲರಿಗೂ ಕೂಡ ಪ್ರೆಸೆಂಟೇಷನ್ನು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಅವರು ಯಾವ ರೀತಿಯಲ್ಲಿ ಇದು ಪ್ರಾಜೆಕ್ಟನ್ನು ನಾವು ಅನುಷ್ಠಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ, ಇದರಲ್ಲಿ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ ಅನ್ನೋದನ್ನು ಅವರು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಎಲ್ಲೋ ಒಂದು ತಪ್ಪು ಕಲ್ಪನೆ ಇದೆ. ಆ ತಪ್ಪು ಕಲ್ಪನೆ ಏನಪ್ಪ ಅಂತ ಹೇಳಿದರೆ, 70ರಿಂದ ನೀವು ಕುಣಿಗಲಿಗೆ ನೀರು ಕೊಟ್ಬಿಟ್ರೆ ಮುಂದಕ್ಕೆ ನೀವು ನೀರು ಬಿಡೋದಿಲ್ಲ ಅಥವಾ ಕಡಿಮೆ ಆಗೋಗುತ್ತೆ, ಯಾವ ಕಾರಣಕ್ಕೂ ನಮಗೆ ತೊಂದರೆ ಆಗುತ್ತೆ ಅನ್ನುವಂಥ ಕಲ್ಪನೆ ಇದೆ. ಅದು ಆಗೋದಿಲ್ಲ ಅಂಥೇಳಿ ನಮ್ಮ ವರದಿಯಲ್ಲಿ ಕೊಟ್ಟಿದ್ದಾರೆ. ಸ್ಪೆಷಲ್ ಟೆಕ್ನಿಕಲ್ ವರದಿ ಕಮಿಟಿ ಇತ್ತು, ಅವರು ಕೊಟ್ಟಿದ್ದಾರೆ. ಇಲಾಖೆಯವರು ಕೂಡ ಅದನ್ನು ಮೊದಲೇ ಇಲಾಖೆಯವರು ಕೂಡ ಇಲ್ಲ, ಈ ಪ್ರಾಜೆಕ್ಟ್ ಮಾಡುವಾಗಲೇ ಇಲಾಖೆಯವರು ಕೂಡ ಇದು ಆಗೋದಿಲ್ಲ, ತೊಂದರೆ ಯಾರಿಗೂ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಆದ್ದರಿಂದ ಇವತ್ತು ಏನು ಈ ಗಲಾಟೆ ನಡೀತಾ ಇದೆ, ಇದು ನಿಜ ಒಂದು ಆತಂಕ ಇರ್ತಕ್ಕಂಥ. ನಾನು ಕೇಳಿದ್ದು ಅವರ ಹೇಳಿದಾಗ, ನೀವು ಕುಣಿಗಲ್ಲಿಗೆ ತೊಗೊಂಡು ಹೋಗಿದ್ರು ಕೂಡ ನಾವು ಎಲ್ಲೋ ಒಂದು ಕಡೆ ನಾವು ಒಪ್ಬೋದು, ಯಾಕೆಂದರೆ ನಮ್ಮದೇ ಜಿಲ್ಲೆ, ನಮ್ಮದೇ ನೀರು, ಆದ್ದರಿಂದ ನಾವು ಹಂಚ್ಕೊಂಡು ಬಾಳಬೇಕು ಅನ್ನೋ ಕಾನ್ಸೆಪ್ಟ್ ಇರ್ಬೋದು. ಆದರೆ ನೀವು ಮಾಗಡಿಗೆ ತೊಗೊಂಡು ಹೋಗ್ತೀರಾ, ರಾಮನಗರಕ್ಕೆ ತೊಗೊಂಡು ಹೋಗ್ತೀರಾ ಅಂತೆಲ್ಲ ಹೇಳಿದ್ದಾರೆ. ಅಲೋಕೇಶನ್ ಆಗಿರೋದು ನಿಜ ಮಾಗಡಿಗೆ, ಆದರೆ ಈಗ ತೀರ್ಮಾನ ಆಗಬೇಕಲ್ಲ, ಸರ್ಕಾರ ಪುನರ್ ಪರಿಶೀಲನೆ ಮಾಡೋದಕ್ಕೆ ಅವಕಾಶವೂ ಇರ್ಬೋದಲ್ಲ. ಆದ್ದರಿಂದ ಇವತ್ತಿನ ಮಟ್ಟಕ್ಕೆ ನಾವು ಕುಣಿಗಲ್ಲಿಗೆ ಅಷ್ಟೇ ನೀರು ಕೊಡೋದಕ್ಕೆ ನಾವು ಇವತ್ತು ತಗೊಳ್ತೀವಿ ಕ್ರಮನ ಬಿಟ್ಟರೆ, ಮುಂದಕ್ಕೆ ಮಾಗಡಿಗೆ ಹೋಗೋ ವಿಚಾರದಲ್ಲಿ ನಾವು ಈಗಲೇ ಏನು ತೀರ್ಮಾನ ಮಾಡೋದಿಲ್ಲ ಅಂತಕ್ಕಂಥದ್ದು. ಜೊತೆಗೆ ಮಾಗಡಿ ಅಲೋಕೇಶನ್ ಆಗಿದೆ, ಒಂದು ವೇಳೆ ಆ ಅಲೋಕೇಶನನ್ನು ಸರ್ಕಾರದ ಹಂತದಲ್ಲಿ ತೀರ್ಮಾನ ಮಾಡಿದ್ರೆ ಅದು ಬೇರೆ ವಿಚಾರ ಆಗುತ್ತೆ. ಇದು ಇವತ್ತಿನ ಪರಿಸ್ಥಿತಿಯನ್ನು ನಾನು ತಮಗೆ ಗಮನಕ್ಕೆ ತರ್ತಾ ಇದ್ದೇನೆ.